ಹಾಯ್ ಎವ್ರಿವನ್, ಸಾನ ಕಿಚನ್ಗೆ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಪುದೀನ ಉಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ. ತುಂಬ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ರವೆ ತಗೊಂಡಿದ್ದೀನಿ, 1 ಈರುಳ್ಳಿ ಹೆಚ್ಚಿರೋದು, 1 ಟೊಮ್ಯಾಟೊ, ಕರಿಬೇವು ಸ್ವಲ್ಪ, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಎಣ್ಣೆ 2 ಸ್ಪೂನು, ಅರ್ಧ ಬಟ್ಲಿನಷ್ಟು ಕಾಯಿ ತುರಿ, ಹಸಿಮೆಣಸಿಕಾಯಿ 4, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಗೋಡಂಬಿ ಲವಂಗ 4, ಏಲಕ್ಕಿ, ಚಕ್ಕೆ, ಸಾಸಿವೆ, ಜೀರಿಗೆ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಸಿಮೆಣಸಿಕಾಯಿ, ಕಾಯಿ ತುರಿ, ಲವಂಗ 4, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಕಪ್ಪಷ್ಟು ರವೆಯನ್ನು ಎಣ್ಣೆಯಲ್ಲಿ ಹುರಿದಿಟ್ಕೋಬೇಕು. ರವೆ ಹುರಿದಿರೋದು ಕೈಗೆ ಮೆತ್ಕೋಬಾರ್ದು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಕೈಯಲ್ಲಿ ಮುಟ್ಟಿದರೆ ಉದುರುದ್ರಾಗಿ ಇರಬೇಕು. ರವೆ ಹುರಿದಾಗಿದೆ, ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 2.5 ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಸಾಸಿವೆ 1 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಕರಿಬೇವು ಸ್ವಲ್ಪ, ಹೆಚ್ಚಿರೋ ಈರುಳ್ಳಿ 1. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಜೀರಿಗೆ 1 ಸ್ಪೂನು, ಹೆಚ್ಚಿರೋ ಟೊಮೊಟೊ 1, ಗೋಡಂಬಿ ಸ್ವಲ್ಪ. ಗೋಡಂಬಿ ಹಾಕೋದ್ರಿಂದ ಪುದೀನ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ರುಬ್ಬಿರೋ ಪುದೀನ ಮಸಾಲೆನೂ ಸೇರಿಸ್ಬೇಕು. ಹಾಗೆಯೇ ಪುದೀನೂ ಸ್ವಲ್ಪ ಸೇರಿಸಿದ್ದೀನಿ. ಅರ್ಧ ಬಟ್ಲಿನಷ್ಟು ಕಾಯಿ ತುರಿ, ನಾನಿಲ್ಲಿ 1 ಕಪ್ ರವೆಗೆ 2.5 ಕಪ್ನಷ್ಟು ನೀರು ಸೇರಿಸಿದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಚೆನ್ನಾಗಿ ಕುದಿ ಬಂದ ಮೇಲೆ ರವೆ ಸೇರಿಸಬೇಕು.
ಒಂದು ಚಿಟಿಕೆ ಅರಿಶಿನ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಬೇಕಾದರೆ ಸ್ವಲ್ಪ ನಿಂಬೆ ಹುಳಿನೂ ಸೇರಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್, ಪುದೀನ ಉಪ್ಪಿಟ್ಟು ಹೇಗೆ ಮಾಡೋದೆಂದು. ಮುಂದಿನ ರೆಸಿಪಿಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ.